ಬಸವ ಕಲ್ಯಾಣದಲ್ಲಿ ಬಸವ ಮಹಾಮನೆ ಟ್ರಸ್ಟ್ ಅವರ ವತಿಯಿಂದ ಸಮಾನತಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾನತೆಯ ಪರಿಕಲ್ಪನೆ ಒಂದು ರೀತಿಯ ರೋಮಾಂಚನಕರವಾಗಿರೋದು. ಇದರ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಡಾಕ್ಟರ್ ಸಿದ್ದರಾಮ ಬೆಲ್ಲಾಳ ಶರಣರವರು ವಹಿಸಿದ್ದಾರೆ. ವೇದಿಕೆಯ ಮೇಲೆ ಪರಮ ಪೂಜ್ಯ ಬಸವಲಿಂಗ ಪಟ್ಟಣದೇವರವರು, ಮಹಾಯೋಗಿ ಯೋಗ ಪೂಜಾ ಜಗದೀಶ್ವರಿ ಮಾತಾ ಮಲಗಿಯವರು, ಪೂಜ್ಯ ವಿರತಿಶಾನಂದ ಸ್ವಾಮೀಜಿಯವರು, ಪೂಜ್ಯ ಬಂತೆ ದಮ್ಮಾನಂದಾಜಿಯವರು, ಇಮಾನುವೆಲ್ರವರು, ಜ್ಞಾನಿ ಬಲಬೀರ್ ಸಿಂಗ್ ಜಿ ಅವರು ಮತ್ತು ಕಾರ್ಯಕ್ರಮದ ಅಧ್ಯಕ್ಷರು ಶಾಸಕರಾದಂಥ ಶರಣು ಸಲಗಾರರವರು, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಮಂತ್ರಿ ಸಹೋದರಾದಂಥ ರಹೀಮ್ ಖಾನ್ರವರು, ಸಿದ್ದು ಪಾಟೀಲ್ರವರು, ರಾಜಶೇಖರ್ ಪಾಟೀಲ್ರು, ಶ್ರೀಮತಿ ಮಾಲಾ ನಾರಾಯಣರವರು, ಆಮೇಲೆ ಭೀಮರಾವ್ ಪಾಟೀಲ್ರು, ಧನರಾಜ್ ತಾಂಡಪಳ್ಳಿ, ಆದರೆ ನಮ್ಮ ಸನ್ಮಾನಿತರಾದಂಥ ಡಾಕ್ಟರ್ ಹದೀರ್ ಸಾಹೇಬ್ರವರು, ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಶ್ರೀಕಂಠ ಸ್ವಾಮಿ ಮತ್ತು ಶ್ರೀಕಂಠ ಸ್ವಾಮಿಯವ್ರ ಮಿಸ್ಸಸ್ ಅವರು ಆತ್ಮೀಯರು ನನಗೆ 25-30 ವರ್ಷದಿಂದ. ಇಲ್ಲಿ ಬಸವ ಕಲ್ಯಾಣದಲ್ಲಿ ಯಾರಾದರೂ ಬಂದು ಭಾಷಣ ಮಾಡಿ ಮಾತಾಡಬೇಕು ಅಂದರೆ ಹುಷಾರಾಗಿ ಚರಿತ್ರೆ ಪತ್ರಿಕಾ ಮತ್ತು ಮಾಧ್ಯಮದ ಗೆಳೆಯರು ಮತ್ತು ಸಮಾನತಾ ಸಮಾವೇಶದ ಭಾಗವಹಿಸ್ತಕ್ಕಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಇದು ಒಂದು ಇತಿಹಾಸವನ್ನು ನೆನೆಸುವಂಥ ಒಂದು ಮಹಾ ಸಮಾವೇಶ. ಇತಿಹಾಸ ಯಾಕೆ ನೆನೆಸ್ತಿದೆ ಅಂದರೆ, ಇತಿಹಾಸ ತಿಳ್ಕೊಂಡ್ರೆ ಮಾತ್ರ ಇತಿಹಾಸನ ನಾವು ಬರೆಯೋಕ್ಕೆ ಆಗೋದು. ಎಲ್ಲೋ ಇತಿಹಾಸ ಮರೆತಿರೋದ್ರಿಂದ ಸಮಾನತೆಗೆ ತೊಂದರೆ ಮತ್ತು ಸವಾಲುಗಳು ಬರ್ತಾ ಇದ್ದಾವೆ. ದೇಶದಲ್ಲಿ ಅಶಾಂತಿ, ಧರ್ಮಾಂಧತೆ ಮತ್ತು ಸಹಿಷ್ಣುತೆ ಕಡಿಮೆ ಆಗ್ತಾ ಇದೆ. ಜಾತಿ ಧರ್ಮದ ಹೆಸರಿನಲ್ಲಿ ಸಂಘರ್ಷ ಆಗ್ತಾ ಇದೆ. ಗಂಡು ಹೆಣ್ಣುಗಳ ನಡುವೆ ವ್ಯತ್ಯಾಸ ಆಗ್ತಾ ಇದೆ. ಬಡವ ಬಲ್ಲಿದ ನಡುವೆ ಸಂಘರ್ಷ ಆಗ್ತಾ ಇದೆ. ಮೇಲು ಕೀಳು ಎಂತಕ್ಕಂಥ ಭಾವನೆಗಳು ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆಲ್ಲ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಈ ನೆಲ ಗಟ್ಟಿ ಧ್ವನಿಯಾಗಿ ಕರ್ನಾಟಕಕ್ಕೆ, ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ವಚನ ಸಾಹಿತ್ಯದ ಮೂಲಕ ಮೌಲ್ಯಭರಿತವಾದಂಥ ಸಂದೇಶಗಳನ್ನು ಕೊಟ್ಟಿದ್ದಾರೆ. ವ್ಯಾಲ್ಯೂ ಬೇಸ್ಡ್ ಮೆಸೇಜ್ ಟು ಕಂಬ್ಯಾಕ್ಟ್ social inequality, to combat inequality, they have given a value-based message to the world. ಪ್ರಪಂಚಕ್ಕೆ ಮೌಲ್ಯಭರಿತವಾದಂಥ ವಚನ ಸಾಹಿತ್ಯದ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಜನ ಕ್ರಾಂತಿ ಭರಿತವಾದಂಥ, ಸುಧಾರಣಾ ಭರಿತವಾದಂಥ ಮಾತುಗಳನ್ನೇ ಆಡ್ತಾರೆ. ತತ್ವ ಮಾತಾಡಿ ಬದನೆಕಾಯಿ ತಿಂದರೆ ಸಮಾನತೆ ಆಗುತ್ತಾ? ಮಾತಾಡೋದು ತತ್ವ, ತಿನ್ನೋದು ಬದನೆಕಾಯಿ ಆದರೆ ಸಮಾನತೆ ಬರುತ್ತಾ? ಅದು ಬರೋದಿಲ್ಲ. ಅದು ಪ್ರಾಕ್ಟೀಸ್ ಆಗಬೇಕು. ಅದಕ್ಕೆ ಈ ನೆಲ ಗಟ್ಟಿಯಾದ ವೇದಿಕೆ. 4ನೇ ಶತಮಾನದಲ್ಲಿ ಬುದ್ಧನ ಸಂದೇಶಗಳಿದಾವಲ್ಲ, ಜ್ಞಾನ, ಸಮತೆ, ಕರುಣೆ. ಪ್ರತಿಯೊಬ್ಬ ಮನುಷ್ಯರಲ್ಲಿ ಜ್ಞಾನ ಅಂದರೆ ವಿದ್ಯೆ, ಬೆಳಕು, ಅರಿವು, ಜಾಗೃತಿ, ಜವಾಬ್ದಾರಿ ಇವೆಲ್ಲ ಇರಬೇಕು. ಕರುಣೆ, ಸಮತೆ, ನಾವೆಲ್ಲ ಒಂದೇ ಅನ್ನುವ ಭಾವನೆಗಳು ಬರಬೇಕು. ಅದಕ್ಕೆ ಬುದ್ಧ ಸಂಘಗಳನ್ನು ನಿರ್ಮಾಣ ಮಾಡಿದ, ವಿಚಾರಗಳನ್ನು ಹೇಳ್ದ.
ಧರ್ಮ ಅಂದರೆ ಅದು ಶ್ರೇಷ್ಠ ಅಲ್ಲ, ಅದ್ರ ಹೇಳ್ದಂಗೆ ನೀವು ಕೇಳಬೇಕಾಗಿಲ್ಲ. ಈ ಸಂದೇಶಗಳನ್ನು, ತತ್ವಗಳನ್ನು ಹೇಳ್ಬಿಟ್ಟು ಸರಿ ತಪ್ಪು ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ ಅಂತ ಹೇಳ್ದ. ನಾನು ಹೇಳ್ದಾಗ ಕೇಳಬೇಕು ಅಂತ ಹೇಳೇ ಇಲ್ಲ ಅವನು ಬುದ್ಧ. ಧರ್ಮದಲ್ಲಿ ನನ್ನ ಪಾತ್ರ ಏನು ಅಂತಲೂ ಹೇಳಲಿಲ್ಲ ಅವನು. ನನ್ನ ನಂತರ ನನ್ನ ಉತ್ತರಾಧಿಕಾರಿ ಯಾರು ಅಂತಲೂ ಹೇಳಿಲ್ಲ ಬುದ್ಧ. ಅದರ ಸಂದೇಶ ಕೊಟ್ಟಿದ್ದಾರೆ. ಅದರ ವಿಮರ್ಶೆಯನ್ನು ನಮ್ಮ ವಿವೇಚನೆಗೆ ಬಿಟ್ಟಿದ್ದಾರೆ. ಪ್ರಜಾಸತ್ತಾತ್ಮಕವಾದಂಥ ಮೌಲ್ಯಗಳು ಮತ್ತು ಪ್ರೀತಿ ಕರುಣೆಯಿಂದ ಕೂಡಿದ ಸಮಾನತೆಯ ಜೀವನಕ್ಕೆ ಬೇಕಾದಂಥ ಅಹಿಂಸಾತ್ಮಕ ಮಾರ್ಗಗಳನ್ನು ಅವನು ನಮಗೆ ಕೊಟ್ಟಿದ್ದಾನೆ. 2500 ವರ್ಷಗಳ ಹಿಂದೆ ಬುದ್ಧ ಕೊಟ್ಟಿದ್ದಾರೆ. ಆ ಬುದ್ಧ ಕೊಟ್ಟಿರ್ತಕ್ಕಂಥ ವಿಷಯಗಳು ನಮ್ಮ ಪ್ರಧಾನಮಂತ್ರಿಗಳು ಅಮೇರಿಕದಲ್ಲಿ ಹೋಗಿ ಉತ್ತರಿಸ್ತಾರೆ, ಅದನ್ನು ಉದ್ಗಾರ ಮಾಡ್ತಾರೆ. ಬುದ್ಧನ ನಾಡು ಇದು, ಯುದ್ಧ ಬೇಕಿಲ್ಲ ಅಂತ. ಯುದ್ಧ ನಡೀತಾ ಇದೆ, ಸಂಘರ್ಷ ಆಗ್ತಾ ಇದೆ, ದ್ವೇಷ ಬೆಳೀತಾ ಇದೆ, ಧರ್ಮಗಳ ನಡುವೆ ವೈರತ್ವ ಇದೆ. ಇವೆಲ್ಲವೂ ನಾಶ ಆಗಬೇಕು ಅಂತಕ್ಕಂಥದ್ದೇ ಅವರ ಸಂದೇಶ. ಅವರ ನಂತರ 12ನೇ ಶತಮಾನದಲ್ಲಿ ಈ ನೆಲದಲ್ಲಿ ಬಸವಣ್ಣ ಬಂದಿದ್ದಾರೆ. ನಮ್ಮ ಶ್ರೀಕಂಠ ಸ್ವಾಮಿ ಹೇಳಿದ್ರು 8ನೇ ವರ್ಷದಲ್ಲೇ ಬಿಟ್ಟುಬಿಟ್ರು. ಉಪನಯನ ಮಾಡುವಾಗ ಅಕ್ಕ ದೊಡ್ಡೋಳು ಮನೆಯಲ್ಲಿ, ಅವ್ರಿಗೆ ಬಿಟ್ಟು ನಿನಗೆ ಉಪನಯನ ಮಾಡಬೇಕು ಅಂದಾಗ ಅವ್ರಿಗೆ 8ನೇ ವಯಸ್ಸಿನಲ್ಲೇ ಹೆಣ್ಣು ಗಂಡಿನ ತಾರತಮ್ಯದ ವಿಷಯಗಳು ಹೆಂಗೆ ಗೊತ್ತಾಯ್ತು ಅವ್ರಿಗೆ. ಅದನ್ನು ಪ್ರತಿಭಟನೆ ಮಾಡಿ ಮನೆ ಬಿಟ್ಟು ಇಲ್ಲಿ ಬಂದ್ಬಿಟ್ರಲ್ಲ. ಆವಾಗಲೇ 8ನೇ ವಯಸ್ಸಿದ್ದಾಗ ಅಕ್ಕ ನನಗಿಂತ ದೊಡ್ಡವಳು, ಅವಳು ಬಿಟ್ಟು ನನಗೆ ಮಾಡು ಅಂತ ಹೇಳಿದಾಗ, ಅವಳು ಹೆಣ್ಣು, ನೀನು ಗಂಡು ಒಳಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದಾಗ ತಂದೆ ತಾಯಿಗಳ ವಿರುದ್ಧವಾಗಿ ಪ್ರತಿಭಟಿಸಿದ್ರು ಅವರು. ಬಸವಣ್ಣನವರು ಪ್ರತಿಭಟನೆ ಮಾಡಿ ಈ ನೆಲಕ್ಕೆ ಬಂದು ಅನುಭವ ಮಂಟಪನ ಕಟ್ಟಿದ್ರು. ಎಲ್ಲ ಹೋರಾಟಗಳು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಸವ ಕಲ್ಯಾಣದ ರಚನೆ ಆಯಿತು. ಅದಕ್ಕೆ ರಾಜಶೇಖರ್ ಅವ್ರ ತಂದೆಯವರು ಇದ್ದಾರೆ, ನಮ್ಮ ಬಸವರಾಜಪ್ಪ, ಭೀಮಣ್ಣ ಖಂಡ್ರೆಯವರು ಇದ್ದಾರೆ. ಪೂಜ್ಯ ಗುರುಗಳ ಸಲಹೆಯೇ ಮುಖ್ಯವಾಗಿ ಪ್ರಮುಖವಾದಂಥ ಮೊದಲನೇ ಬೇಡಿಕೆ, ಅದು ಒತ್ತಾಯ. ಯಾವುದಕ್ಕೆ? ಸಮಾಜದ ನಿರ್ಮಾಣಕ್ಕೆ ಒತ್ತಾಯ. ಅದಾದಮೇಲೆ ಧರ್ಮಸಿಂಗ್ರವರು, ಖರ್ಗೆಜಿಯವರ ಪ್ರೇರಣೆ ಇದೆ, ಸಿದ್ದರಾಮಯ್ಯನವರ ಕೊಡುಗೆ ಇದೆ, ಯಡಿಯೂರಪ್ಪನವರ ಕೊಡುಗೆ ಇದೆ. ಈ ಒಂದು ಕಲ್ಯಾಣ ಕ್ಷೇತ್ರ ಬೆಳಿಬೇಕು ಅಂತ ಹೇಳಿ ಕೆಲವರು ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡಿದ್ರು, ಇಲ್ಲ ನಿಜವಾದ ಚರಿತ್ರೆಯನ್ನು ಪುನರಾವರ್ತನೆ ಮಾಡಿ ಜನರಿಗೆ ತಿಳಿಸ್ಬೇಕಾದದ್ದು ಏನೇ ಇರಲಿ, ಇದು ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿ 500 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಬಸವಣ್ಣನವರು ಅವರ ನಿಲುವೇ ಮೂಢನಂಬಿಕೆ ಮತ್ತು ಸನಾತನವಾದದ ವಿರುದ್ಧವಾದಂಥ ನಿಲುವು. ಮೂಢನಂಬಿಕೆ, ಒಳ್ಳೆಯವನು ಕೆಟ್ಟವನು, ಸ್ವರ್ಗ ನರಕ, ಪುನರ್ಜನ್ಮ, ಯಜ್ಞ ಯಾಗಾದಿಗಳು, ಇದರೆಲ್ಲ ವಿರುದ್ಧವಾದಂಥ ನಿಲುವು. ಕಾಯಕವೇ ಕೈಲಾಸ. ಯಾವ್ಯಾವ ವೃತ್ತಿ ಮಾಡ್ತಾರೆ ಅದನ್ನೇ ಮಾಡಬೇಕು. ಕಾರ್ಲ್ ಮಾರ್ಕ್ಸ್ ಹೇಳ್ತಿರೋ ಲೇಬರ್ ಮೂಮೆಂಟಲ್ಲಿ, ಬಸವಣ್ಣ ಅದಕ್ಕೆ ಮೊದಲೇ ಕಾಯಕವೇ ಕೈಲಾಸ ಅಂತ ಅದಕ್ಕೆ ಮೌಲ್ಯಭರಿತವಾದಂಥ ಸಂಗತಿಗಳನ್ನು ಕೊಟ್ಟರು. ಅವ್ರು ಏನು ಹೇಳ್ತಾರೆ? ಬ್ರಾಹ್ಮಣ ಎಂದರೆ ಕೂಡಲ ಸಂಗಮನ ನಂಬ್ತಾನೆ ಏನಪ್ಪ ನೆಚ್ತಾನ ಅಂತ. ನಾನು ಬ್ರಾಹ್ಮಣ ಅಂದ್ಕೊಂಡ್ರೆ ಅದರ ಅರ್ಥ ಏನು? ಜಾತಿ ವಿನಾಶ, ರಿಲೇಷನ್ ಆಫ್ ಕ್ಯಾಸ್ಟ್, ಜಾತಿಗೆ ಹೋಗ್ಬೇಕ್ರಿ ಅನ್ನೋದಕ್ಕೆ ಅವರು ಬ್ರಾಹ್ಮಣ ಅಂದರೆ ಕೂಡಲ ಸಂಗಮನನ್ನು ನಂಬ್ತಾನ. ಬುದ್ಧ ಹೇಳಿದ ಪಂಚಶೀಲ ತತ್ವಗಳಿಗೆ ಅವ್ರು ಏನು ಹೇಳ್ತಾರೆ? ಕೆಳಬೇಡ, ಕೊಲಬೇಡ, ಹುಸಿಯ ನುಡಿಯಲೇಬೇಡ, ಹನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದುರು ಅಳಿಯಬೇಡ ಅಂತ ಹೇಳಿದ್ದಾರೆ. ಬಸವಣ್ಣವ್ರಿಗೆ ದೇವರಲ್ಲಿ ನಂಬಿಕೆ ಇತ್ತು.
ಆದರೆ ಮೂಢನಂಬಿಕೆ ಇರಲಿಲ್ಲ, ಏಕದೃಷ್ಟಿ ಇಲ್ಲ. ಅವರು ಈ ಜಗತ್ತೇ ದೇವರು, ಈಗ ನಂಬತ್ತ ಈ ಒಂದು ಮುಗಿಲೇ ದೇವರು ಅಂತಕ್ಕಂಥ ವ್ಯಾಪಕವಾದಂಥ ಅರ್ಥದಲ್ಲಿ ಅವರನ್ನು ದೇವರನ್ನು ಅರ್ಥೈಸಿದರು ಬಸವಣ್ಣವರು. ಅದಕ್ಕೆ ಅವ್ರು ಹೇಳ್ತಾರಲ್ಲ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ. ಈ ಸಿಂಪಲ್ಲಾಗಿ ಹೇಳಿದ್ರೆ ನಮ್ಗೆ ಅರ್ಥ ಆಗ್ತದೆ. ಏನು ಮಾಡಬೇಕು, ಹೋಗಿ ಹೋಗಿ ಎಲ್ಲ ಕಾಲು ತೊಡಗಿಸೋಕೆ ಸಾಯ್ತಾರಲ್ಲ, ಏನು ಹೇಳೋದು? ಜಲಕಂಡಲ್ಲಿ ಮುಳುಗುವರು, ಮರಕಂಡಲ್ಲಿ ತಿರುಗುವರು, ಇಷ್ಟೆಲ್ಲ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ, ವೆರಿ ಸಿಂಪಲ್ಲಾಗಿ. ಕಾಯಕ್ಕೆ ಕೆಲಸ ಅಂತ್ರಿ. ಯಾವ್ಯಾವ ಸಮಾಜದವರು ಏನೇನು ಮಾಡ್ತಾರೋ ವೃತ್ತಿ ಗೌರವ ಮಾಡಿ ಎಲ್ಲರನ್ನೂ ಸಮಾನವಾಗಿಟ್ಟು ಅನುಭವ ಮಂಟಪದಲ್ಲಿ ಇಟ್ಬಿಟ್ಟು ಸುಮಾರು ಎಷ್ಟು 770 ಎಲ್ಲ ಕೆತ್ತನ್ನು ನೋಡಿದೆ. ಏನು ವೃತ್ತಿ ಮಾಡ್ತಾರೆ, ಏನು ಸಂದೇಶ ಇದೆ ನೋಡ್ಕೊಂಬಂದೆ. ಈಗ ನಾನು ಓದಿ ಎಂಥ ಸಂದೇಶ ಇದೆ, ಎಷ್ಟಿದೆ. ಇವನ್ ಯಾರವ, ಇವನ್ ನಮ್ಮವ ಅಂದರೆ ಇದೆಲ್ಲ ಆದಮೇಲೆ ನೀನು ಗುರುಗಳು ಹೇಳಿದ್ರೆ ನೀನು ಯಾವ ಕಷ್ಟಪ್ಪ ಅಂದರೆ ಏನರ್ಥ? ಅದಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನ ಹುಡುಗರು ಹೇಳಿದ್ರಲ್ಲ, ಅವ್ರೇನು ಹೇಳಿದ್ರು? ಪ್ರಿಯಂಬಲ್ ನಮ್ಮ ಕೈಲೆಲ್ಲ ಹೇಳಿದ್ರು, ಭಾರತೀಯರಾದ ನಾವು ಅಂತ ಹೇಳಿದ್ರು. ವಿ ದಿ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರಿಸಾಲ್ವ್ ಟು ಕ್ರಿಯೇಟ್ ಇಂಡಿಯಾ ಇಂಟು ಸಾವರಿನ್ ಸೋಷಲಿಸ್ಟ್ ರಿಪಬ್ಲಿಕ್ ಕಂಟ್ರಿ ಅಂತ ಹೇಳಿದ್ದಾರೆ. ನಾವು ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂದರೆ ನಾವು ಕ್ರಿಶ್ಚಿಯನ್ರು, ನಾವು ಮುಸ್ಲ್ಮಾನರು, ನಾವು ಸಿಖ್ರು, ನಾವು ಹಿಂದೂಗಳು, ನಾವು ಬೌದ್ಧರು, ನಾವು ಜೈನರು ಅಂತ ಹೇಳಿದಾರ? ಭಾರತೀಯರಾದ ನಾವುಗಳು ಪ್ರಜೆಗಳು. ಕ್ಷೇತ್ರ ಅದನ್ನು ಆ ಕಾನೂನು ನವೆಂಬರ್ 1949 ನಾವೇ ಶಾಸನ ಮಾಡಿ ಅದನ್ನು ಅಂಗೀಕರಿಸಿ ಒಪ್ಕೊಂಡಿದ್ದೀವಿ ಹೆಂಗೆ ಬದುಕಬೇಕು ಅಂತ. ನಮಗೆ ಸ್ಥಾನಮಾನ ಬೇಕು, ಘನತೆ ಗೌರವ ಬೇಕು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇಕು, ಧಾರ್ಮಿಕ ಆಚಾರ ಇರಬೇಕು. ಎಲ್ಲ ಮುಕ್ತವಾಗಿದ್ದ ಮೇಲೆ ಧರ್ಮ ಯಾಕೆ ಅಧರ್ಮಕ ಕಾರ್ಯಗಳನ್ನು ಮಾಡುತ್ತೆ? ದಯೆ ಇಲ್ಲದೆ ಇದ್ಮೇಲೆ ಅದು ಯಾವುದು ಧರ್ಮ? ದಯೆನೇ ಇಲ್ಲದೆ ಇದ್ಮೇಲೆ ಧರ್ಮ ಯಾವುದು? ಅಸ್ಪೃಶ್ಯತೆ ಯಾಕೆ ಆಚರಣೆ ಮಾಡ್ತಿದ್ದೀರಿ? ಸಾಮಾಜಿಕ ಬಹಿಷ್ಕಾರ ಯಾಕೆ ಆಗ್ತಾ ಇದ್ದೀರಿ? ದೇವಸ್ಥಾನಗಳಿಂದ ಹೊರಗೆ ನಿಲ್ಲಿಸ್ತಾ ಇದ್ದೀರಿ? ಸಾರ್ವಜನಿಕ ಅಸ್ಪೃಶ್ಯ ಸಮುದಾಯ ಯಾಕೆ ಆಚೆ ಹಿಡ್ತಾ ಇದ್ದೀರಿ? ಬಸವಣ್ಣ ಈ ಥರ ಸುಧಾರ ಮಾಡಿದ್ದಾರೆ, ಬುದ್ಧ ಹಿಂಗೆ ಹೇಳಿದ್ದಾರೆ. ಅಂಬೇಡ್ಕರ್ ಸಂವಿಧಾನಬದ್ಧವಾಗಿ ತಾನು ಅನುಭವಿಸಿದ ಅಸ್ಪೃಶ್ಯತೆ ಆಚರಣೆ ಅವಮಾನವನ್ನು ಸಹಿಸಿಕೊಂಡು ಅಮೆರಿಕ ಮತ್ತು ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಈ ಸಮಾಜದ ಎಲ್ಲ ಅನಿಷ್ಟಗಳಿಗೆ ಸಂವಿಧಾನದಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಬಂತು, ಆದರೆ ಸಮಾನತೆ ಇಲ್ಲದ ಸ್ವಾತಂತ್ರ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಸ್ವಾತಂತ್ರ್ಯ ಬಂದಿದೆ ಭಾರತ ದೇಶಕ್ಕೆ, ಸಮಾನತೆ ಇಲ್ಲದೆ ಇದ್ಮೇಲೆ ನೀವು ಒಳಗಡೆ ಕೂತ್ಕೊಂಡು ದೇವಸ್ಥಾನ ಕಟ್ಟಿಸ್ಕೊಂಡು ಆಮೇಲೆ ಎಲ್ಲ ಉದ್ಘಾಟನೆ ಆದಮೇಲೆ ಆಚೆ ನೀರು ಅಂತ ಹೇಳಿದ್ರೆ ಅದು ಯಾವ ಸಮಾನತೆ? ಅದಕ್ಕೇ ಚರಿತ್ರೆ ಗೊತ್ತಿಲ್ಲದವನು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ. ಎರಡು ಮುಖ್ಯವಾದ ಘಟನೆಗಳು ಸಮಾನತಾ ವಿಷಯ ಬಂದಾಗ ಅಂಬೇಡ್ಕರ್ ಅವರು, ಒಂದು ದೇವಸ್ಥಾನದ ಪ್ರವೇಶ, ಇನ್ನೊಂದು ಮಹಾಡ್ಕೆರೆ ಮುಟ್ಟುವಂಥದ್ದು. ಎರಡು ಸಂದರ್ಭಗಳಲ್ಲೂ ಅವರನ್ನು ದೂರ ಇಡ್ತಾರೆ, ಅಟ್ಸ್ಕೊಂಡೋಗಿ ದೇವಸ್ಥಾನ ಮಾಡಿ ಎಲ್ಲ ತೊಳೆದ್ಬಿಟ್ಟು ಆಚೆ ಮಾಡಿ ನೋಡ್ತಾರೆ. ಆವಾಗ ಹೇಳ್ತಾರೆ ಅವರು, ದೇವ್ರ ಮುಂದೆ ಎಲ್ಲ ಒಂದೇ ಕಂಡ್ರೆ ಯಾಕೆ ಇದು ಮಾಡ್ತೀವಿ, ಎಲ್ಲಿದ್ರು ಅಂತ ಹೇಳ್ತಾರೆ. ದೇವ್ರ ಮುಂದೆ ಎಲ್ಲ ಒಂದೇ ಏನೋ ಗೊತ್ತಿಲ್ಲ ನನಗೆ, ಮನುಷ್ಯರ ಮುಂದೆ ಎಲ್ಲ ಸಮಾನರು ಅಂತ ಹೇಳ್ತಾರೆ. ಈ ಒಂದು ಮಹಾಡ್ಕೆರೆ ಮುಟ್ಟುವಾಗ ಹೋದಾಗ ಸಹಸ್ರಬುದ್ಧೆ ಮತ್ತು ಗಂಗೂಬಾಯಿ ಸಾವಂತ್ ಅನ್ನೋ ಮಹಿಳೆ ಮನುಶಾಸ್ತ್ರವನ್ನು ಧರ್ಮವನ್ನು ಸುಟ್ಟಾಕ್ಸ್ತಾರಲ್ಲಿ 1929 ಸುಟ್ಟಾಕ್ಸ್ತಾರೆ. ಯಾಕೆ ಸುಟ್ಟಾಕ್ತಾರೆ ಅಂದರೆ ಮರುಧರ್ಮಶಾಸ್ತ್ರ ಈ ದೇಶದ ಮೂಲವಾಸಿಗಳನ್ನು, ಶೋಷಿತರನ್ನು, ಎಲ್ಲ ಜಾತಿಯ ಮಹಿಳೆಯರನ್ನು ಸಮಾನತೆಯಿಂದ ಬದುಕೋಕ್ಕೆ ಅವಕಾಶ ಕೊಡೋದಿಲ್ಲ ಅಂಥೇಳಿ ಮನುಧರ್ಮಶಾಸ್ತ್ರವನ್ನು ಸುಟ್ಟಾಕ್ಸ್ತಾರೆ.
ಇದು ನಮ್ಗೆ ಅರ್ಥ ಆಗದೆ ಹೋದರೆ ಸಮಾಜದ ನಿರ್ಮಾಣದ ಪ್ರಯತ್ನಗಳಿಗೆ ದೊಡ್ಡ ಸವಾಲು ನಮ್ಮ ಮುಂದೆ ಇದೆ. ಅದನ್ನು ಭೇದಿಸಿ ಬುದ್ಧ, ಬಸವ, ಅಂಬೇಡ್ಕರ ದಾರ್ಶನಿಕ ವಿಷಯಗಳು, ಸುಧಾರಣಾದಾರಿ ಮಾರ್ಗಗಳು, ಅವರು ಹಾಕಿಕೊಟ್ಟಂಥ ಚಾರಿತ್ರಿಕವಾದಂಥ ನಡೆ ಮತ್ತು ನಿಲುವುಗಳು ಜನಸಾಮಾನ್ಯರ ಗಮನಕ್ಕೆ ತಂದು ಅರಿವನ್ನು ಮೂಡಿಸ್ತಕ್ಕಂಥದ್ದು ಅನಿವಾರ್ಯ. ಈ ಕಾರಣಕ್ಕೆ ನಿಜಲಿಂಗಪ್ಪನವರು ಒಂದು ಸಾರಿ ಅಂಬೇಡ್ಕರ್ ಅವ್ರನ್ನ ಭೇಟಿ ಆಗ್ತಾರಂತೆ. ಸುತ್ತೂರು ಕಾರ್ಯಕ್ರಮದಲ್ಲಿ ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದೆ 1994-99 ನಮ್ಮ ಮುಖ್ಯಮಂತ್ರಿಗಳು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದರು. ನಾವೆಲ್ಲ ಸಭೆಯಲ್ಲಿದ್ದು ಅವ್ರು ಮಾತಾಡಿದ ಹೇಳಿದ್ರು, ಅಂಬೇಡ್ಕರ್ ನಾನು ಭೇಟಿ ಮಾಡಿದೆ. ಅವರು ಹೇಳಿದ್ರು, ಬನ್ನಿ ನಿಜಲಿಂಗಪ್ಪನವರೇ, ಏನು ಆರಾಮಾಗಿದ್ದೀರಾ, ಏನಪ್ಪ ನೀವು ಇಷ್ಟು ಕೆಟ್ಟವರು ಅಂದ್ಬಿಟ್ರು, ಇಷ್ಟು ಕೆಟ್ಟೋಗ್ಬಿಟ್ಟಿದ್ರಲ್ಲಿ ಅಂತ. ನಾನು ಗಾಬರಿ ಆಗ್ಬಿಟ್ಟೆ, ನಾನು ಏನು ಮಾಡಿದೆ ಅಂತೇಳಿ. ಪುನಃ ಅದೇ ಮಾತು ಹೇಳಿದ್ರು, ನನಗೆ ಅರ್ಥ ಆಗಲಿಲ್ಲ. ಏನು ಬಾಬಾ ಸಾಹೇಬ್ರೆ, ನನಗೇನು ಅರ್ಥ ಆಗ್ತಿಲ್ಲ, ಎಲ್ಲಿ ತಪ್ಪಾಯಿತು, ಎಲ್ಲೂ ಲೋಪ ಆಯಿತು ಕೇಳಿದೆ. ಏನು ರೀ ಇಷ್ಟೊಂದು ಕೆಟ್ಟೋಗ್ಬಿಟ್ರಲ್ಲಿ ನೀವು, ಬಸವಣ್ಣನ ಮನೆಗೆ ಬಿಡದೆ ಜೋಬಲ್ಲಿ ಇಟ್ಕೊಂಡ್ಬಿಟ್ರಲ್ರಿ ನೀವು, ಬಿಡಬೇಕಲ್ಲ, ಎಲ್ಲ ಬಸವಮಯ ಆಗ್ತಾಯಿತ್ತು ಅಂತ ಹೇಳಿದ್ರು ಅಂತ ಹೇಳಿ ನಿಜಲಿಂಗಪ್ಪನವರು ಆ ಸಭೆಯಲ್ಲಿ ಹೇಳಿದ ಮಾತು. ಅಂದರೆ ಬಸವಣ್ಣ ಧರ್ಮವನ್ನು ಜನರ ಮನೆ ಬಾಗಿಲಿಗೆ ಕೊಂಡೊಯ್ದರು. ಧರ್ಮದಲ್ಲಿ ನನ್ನ ಸ್ಥಾನಮಾನ ಏನು ಅಂತ ಹೇಳಲಿಲ್ಲ, ಧರ್ಮದಲ್ಲಿ ನನ್ನ ನಂತರ ಯಾರು ನನ್ನ ಉತ್ತರಾಧಿಕಾರಿ ಅಂತ ಹೇಳಲಿಲ್ಲ. ಬಿಜ್ಜಳನ ಆಸ್ಥಾನದಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ತೆರಿಗೆದಾರರ ಹಣವನ್ನು ಅವರು ಕ್ಷೇತ್ರದ ಅಭಿವೃದ್ಧಿಗೆ, ಸುಖಿ ರಾಜ್ಯದ ಸ್ಥಾಪನೆಗೆ, ವೆಲ್ಫೇರ್ ಸ್ಟೇಟ್ ಫಾರ್ಮೇಷನ್ ಅವರು ಬಳಕೆ ಮಾಡಿದ್ರು. ಆವಾಗಲೇ ಸಿಂಹಾಸನದ ಕೆಳಗಡೆ ನಿಧಿ ಸಿಕ್ಕುತ್ತೆ ಅಂತ ಹೇಳಿ ಯಾರಿಗೂ ಗೊತ್ತಾಗದೆ ಹೇಳಿದ್ರಿ, ಅವ್ರಿಗೆ ಸೂಕ್ತ ಬಹುಮಾನ ಕೊಡೋಣ ಅಂತ ಬಿಜ್ಜಳ ಹೇಳಿದಾಗ ಬಸವಣ್ಣ ಏನು ಹೇಳ್ತಾರೆ, ಬಿಜ್ಜಳ ಮಹಾರಾಜ, ಅಲ್ಲಿ ನಿಧಿ ಸಿಕ್ಕಿದ್ರೆ ನಿನಗೆ ಕೊಡೋ ಅಧಿಕಾರನೂ ಇಲ್ಲ, ನನಗೆ ತಗೊಳ್ಳೋ ಅಧಿಕಾರನೂ ಇಲ್ಲ, ಅದು ಜನರ ಅಭಿವೃದ್ಧಿಗೆ ಉಪಯೋಗತಕ್ಕಂಥ ನಿಧಿ ಅಂತ ಹೇಳ್ತಾರೆ. ಯು ಹ್ಯಾವ್ ನೋ ಪವರ್ಸ್ ಟು ಗಿವ್, ಐ ಹ್ಯಾವ್ ನೋ ರೈಟ್ಸ್ ಟು ಟೇಕ್. It is for the welfare of the people, it is for the welfare of the state ಅಂತ ಹೇಳಿದ್ರು. ಕ್ರಾಂತಿ ಯಾಕಾಯಿತು ಇಲ್ಲಿ? ವೈ ದ ರೆವಲ್ಯೂಷನ್ ಟುಕ್ ಪ್ಲೇಸ್? ವೈ ಬಸವ ಇಸ್ ಚೇಸ್ಡ್ ಔಟ್? ವಚನ ಸಾಹಿತ್ಯನ ನಾಶ ಮಾಡೋದು ಚೆಲ್ಲಪಿಲ್ಲಿ ಆದ್ರಲ್ಲ. ಕಾರವಾರ ಜಿಲ್ಲೆಗೆ ಭಾಳಷ್ಟು ಜನ ಹೋದರು ವಚನ ಸಾಹಿತ್ಯ ಹೊತ್ಕೊಂಡು, ಶಿಕಾರಿ ಚಿಪ್ ಕುರ್ಕಡ್ಸ್ಕಲ್ ಹೋದರು, ಎಲ್ಲ ನಾಶ ಮಾಡೋದು. ಯಾಕೆಂದರೆ ಅಲ್ಲಿ ಸಮಾಜ ಸುಧಾರಣೆ ಮಾಡುವ, ಸಮಾಜ ನಿರ್ಮಾಣ ಮಾಡುವ, ಮಾನವ ಸಮಾಜವನ್ನು ಹುಟ್ಟಾಕುವ ಅನೇಕ ಮೌಲ್ಯಭರಿತವಾದಂಥ ವಚನಗಳಿದ್ದು, ಯಥಾಸ್ಥಿತಿವಾದಿಗಳಿಗೆ, ಸನಾತನವಾದಿಗಳಿಗೆ ಬಸವಣ್ಣನ ಕ್ರಾಂತಿಯ ವಿಚಾರಗಳು ಬೇಕಿಲ್ಲ. ಇವತ್ತಿನ ಸಮಾನತೆ ಸಮಾವೇಶದ ಸಂದೇಶಗಳು ಅಗತ್ಯ ಇಲ್ಲ ಅನ್ನುವ ಅಭಿಪ್ರಾಯ. ಅಂತಿಮವಾಗಿ ಜಾತಿಯನ್ನು ಬಿಡದೆ ಸತ್ರೂ ಹೆಣ ಹೊರೋದಕ್ಕೆ ಜನರಲ್ ಮಸೀದಿ ಸ್ಮಶಾನಕ್ಕೆ ಬಿಡದೆ ಸರ್ಕಾರಿ ರಸ್ತೆನಲ್ಲೂ ಜಾತಿ ಹೆಸರಿಗೆ ಹೆಣ ತಗೊಳಕ್ಕದೆ ಮೂಲೆ ಕಡೆ ಹೋಗುವಂತ ಹೇಳೋಂಥ ಮನಸ್ಥಿತಿಯಲ್ಲ, ಧರ್ಮಾಂಧತೆ, ಕೊಳಕು ಮನಸ್ಸುಗಳು ಅವು ಬದಲಾವಣೆ ಆಗದ ಹೊರತು ಸಮಾಜದ ನಿರ್ಮಾಣ ಆಗೋದಿಲ್ಲ. ಅದಕ್ಕೆ ವಿಶ್ವಸಂಸ್ಥೆ ಹೇಳಿದವು, ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನಾಚರಣೆ ಮಾಡುತ್ತೆ 1925, 100 ದೇಶಗಳು ಸೇರಿದ್ದು. ಅಂಬೇಡ್ಕರ್ ಒಬ್ಬರೇ ಆ ಒಂದು ರಾಷ್ಟ್ರ ನಾಯಕ ಅವರ ಅದು ಜನ್ಮದಿನ. ವಿ ಹ್ಯಾವ್ ಟು ಕಮ್ ಬ್ಯಾಕ್ ಇನ್ ಈಕ್ವಾಲಿಟಿ ಅಂಡ್ ಟು ಮಾರ್ಚ್ ಟು ಅಚೀವ್ ದಿ ಗೋಲ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್. ನಾವು ಅಸಮಾನತೆಯನ್ನು ತೊಳೆದು ಸಮಾಜದ ಗುರಿಯನ್ನು ಮುಟ್ಟುವ ಕಡೆಗೆ ನಮ್ಮ ಹೆಜ್ಜೆಯನ್ನು ಇಡಬೇಕು ಅಂತೇಳಿ ವಿಶ್ವಸಂಸ್ಥೆ ಹೇಳಿದರು. ಅಸಮಾನತೆ ಅನ್ನೋದು ಮಾನವನ ಅಭಿವೃದ್ಧಿಗೆ ಮಾರಕವಾಗಿರ್ತಕ್ಕಂಥದ್ದು. ಧರ್ಮಾಂಧತೆ, ಧರ್ಮದ ಹೆಸರಿನಲ್ಲಿ ಸರ್ವಾಧಿಕಾರಿ ಧೋರಣೆ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಕ್ಕಂಥದ್ದು. ಬ್ರಿಟಿಷರು ಸ್ವತಂತ್ರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಹೇಳ್ತಾರೆ 1934
ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಬ್ರಿಟಿಷರೇ ನೀವಿದ್ದಾಗಲೇ, ಬ್ರಿಟಿಷ್ ಇಂಡಿಯಾ ಸರ್ಕಾರ ಇದ್ದಾಗಲೇ ನಮಗೆ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ, ಕೆರೆ ನೀರನ್ನು ಮುಟ್ಟಂಗಿಲ್ಲ. ನೀವಿದ್ದಾಗಲೇ ಹಿಂಗೆ ನಮ್ಮ ಪರಿಸ್ಥಿತಿ ಆದಮೇಲೆ ನೀವು ಸ್ವತಂತ್ರ ಯಾವ ಜನ ನಮ್ಗೆ ವಿರೋಧ ಮಾಡ್ತಾರೆ ಅವ್ರಿಗೆ ಕೊಟ್ಟೋದ್ಮೇಲೆ ನಮ್ಮ ಗತಿ ಏನಾಗಬೇಕು ಅಂತ ಹೇಳ್ತಾರೆ. ಆವಾಗ ಎಂಥ ಸರ್ಕಾರ ಬೇಕಂದರೆ ಆಫ್ ದಿ ಪೀಪಲ್, ಬೈ ದಿ ಪೀಪಲ್, ಫಾರ್ ದಿ ಪೀಪಲ್, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಸರ್ಕಾರ ಕೊಡಿ ಅಂತ ಹೇಳ್ತಾರೆ. ದಟ್ ಈಸ್ ದಿ ಡೆಮಾಕ್ರಸಿ. 13ನೇ ಸೆಂಚುರಿಯಲ್ಲಿ ಲಂಡನ್ನಲ್ಲಿ ದೊರೆ ವಿರುದ್ಧ ಚಳವಳಿ ಆಗುತ್ತೆ, ಸರ್ವಾಧಿಕಾರದ ವಿರುದ್ಧ, ಪ್ರಜಾಪ್ರಭುತ್ವ ಜನಗಳಿಗೋಸ್ಕರ. 18ನೇ ಶತಮಾನದಲ್ಲಿ ರಷ್ಯಾ ಮತ್ತು ಫ್ರಾನ್ಸಲ್ಲಿ ಕ್ರಾಂತಿ ಆಗುತ್ತೆ. ಲಂಡನ್ನಲ್ಲಿ ಮ್ಯಾಗ್ನಾ ಕಾರ್ಟಾ ಚಳವಳಿ ಶುರುವಾಗಿ ಪಾರ್ಲಿಮೆಂಟರಿ ವ್ಯವಸ್ಥೆಗಳು ಜಾರಿ ಬರ್ತವೆ. ಇಂಡಿಯಾದಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಸರ್ಕಾರದ ವ್ಯವಸ್ಥೆ ಇದೆ. ಇದಿರೋ ತನಕ ಸಮಾಜದ ನಿರ್ಮಾಣದ ಗುರಿ ಮತ್ತು ಜವಾಬ್ದಾರಿ ಸನಾತನವಾದದ ಮನಸ್ಸುಗಳ ವಿರುದ್ಧವಾಗಿ ಸಂಘಟನಾತ್ಮಕ ಹೋರಾಟಗಳ ಮೂಲಕ ಬದಲಾವಣೆಯನ್ನು ತಂದು ಸಮಾಜದ ನಿರ್ಮಾಣ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ನಾವು ಕಡ್ಡಾಯವಾಗಿ ಸಂವಿಧಾನದ ಪೀಠಿಕೆಯನ್ನು ಶಾಲಾ ಕಾಲೇಜು ವಿಶ್ವವಿದ್ಯಾಲಯಕ್ಕೆ ಓದಿಸ್ಬೇಕು ಅಂತ ಮಾಡಿದ್ದು ಇದೇ ಕಾರಣಕ್ಕೆ. ಇವತ್ತೇನು ಗುರುಗಳು ಸಮಾನತೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಎವ್ರಿ ಚೈಲ್ಡ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಏನು ಹೇಳಿದೆ? ಭಾರತೀಯರಾದ ನಾವು ಹೆಂಗೆ ಬದುಕಬೇಕು, ನಮ್ಮ ಹಕ್ಕುಗಳು ಮತ್ತು ಮೂಲಭೂತ ಹಕ್ಕುಗಳು ಏನಿದ್ದಾವೆ, ಆಳುವ ಸರ್ಕಾರಕ್ಕೆ ಕರ್ತವ್ಯ ಮತ್ತು ಜವಾಬ್ದಾರಿಗಳು ಏನಿದೆ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಬಾಮ ಏನು ಹೇಳಿದ್ದಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕಷ್ಟಪಟ್ಟು ಅಧ್ಯಯನ ಮಾಡಿ ಭಾರತದ 140 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಿದ್ದಾರೆ. ದಲಿತರ ಹಕ್ಕನ್ನು ರಕ್ಷಣೆ ಮಾಡಂತ ಹೇಳಿಲ್ಲ, 140 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅದು ಗೊತ್ತಾಗಬೇಕಲ್ಲ. 3 ವರ್ಷದ ಮಕ್ಕಳು ನೋಡ್ಕೊಂಡ್ರೆ ಹೇಳ್ತವೆ ಪ್ರಿಯಾಂಬಲ್ನ. ಸಂವಿಧಾನ ಜಾಗೃತಿ ಅಂತ 2 ತಿಂಗಳು ಮಾಡಿದ್ವಿ ಎಲ್ಲಪ್ಪ. ನೀವು ಇಲ್ಲೂ ಮಾಡಿದ್ದೀರಿ, ಇಲ್ಲೇ ಮಾಡಿದ್ದೀರಿ ನೀವು. ಅದರ ಉದ್ದೇಶ ಏನು? ಸಮಾನತೆ ಸಮಾಜವನ್ನು ನಿರ್ಮಾಣ ಮಾಡೋದು. ಬೀದರಿಂದ ಚಾಮರಾಜ ತನಕ ಇಲ್ಲಿಂದ ಶುರು ಮಾಡಿ ಮಾನವ ಸರಪಳಿ ನಿರ್ಮಾಣ ಮಾಡಿ ಅಂತಾರಾಜ್ಯ ಪ್ರಜಾಪ್ರಭುತ್ವ ನಂತರ ಸುಮಾರು 2500 ಕಿಲೋಮೀಟರ್ ಉದ್ದ 35ಕ್ಕೂ ಹೆಚ್ಚು ಲಕ್ಷ ಜನರು ಈ ಮಾನವ ಸರಪಳಿಯನ್ನು ಮಾಡಿದ್ರು. ಅದು ವರ್ಲ್ಡ್ ರೆಕಾರ್ಡ್. ಕಾನ್ಸ್ಟಿಟ್ಯೂಷನ್ ಅವೇರ್ನೆಸ್ ಪ್ರೋಗ್ರಾಮ್ ಇಸ್ ಅ ವರ್ಲ್ಡ್ ರೆಕಾರ್ಡ್. ರೆಕಾರ್ಡ್ಗೋಸ್ಕರ ಮಾಡೋದಲ್ಲ, ಇತಿಹಾಸವನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ, ಜನರಲ್ಲಿ ಜಾಗೃತಿಯನ್ನು ಮೂಡಲಿಕ್ಕೆ, ಅಸಮಾನತೆಯಿಂದ ಸಮಾನತೆ ಕಡೆಗೆ ಹೆಜ್ಜೆ ಇಡಲಿಕ್ಕೆ, ಅಪಮೌಲ್ಯವಾಗಿರತಕ್ಕಂಥ ಧರ್ಮಗಳನ್ನು ಸರಿ ಮಾಡಲಿಕ್ಕೆ ಇರ್ತಕ್ಕಂಥ ಪ್ರಯತ್ನಗಳು. ಧನಂಜಯ್ ಕೇರ್ ಅಂತ ದೊಡ್ಡ ಚರಿತ್ರಕಾರರು ಹೇಳಿದ್ದಾರೆ, ಮಾರಲ್ ಡಿಗ್ರೇಡೇಷನ್ ಆಗಿದೆ, ಕಲ್ಚರಲ್ ಡಿಮಾರಲೈಸೇಷನ್ ಆಗ್ತಾ ಇದೆ, ರಿಲಿಜಿಯಸ್ ಪ್ಯೂರಿಫಿಕೇಷನ್ ಆಗ್ತಾ ಇದೆ. ಅಂದರೆ ನಮ್ಮ ಮೌಲ್ಯಗಳು ಕುಸಿತಿದ್ದಾವೆ, ಸಾಂಸ್ಕೃತಿಕ ಜೀವನ ಹಾಳಾಗ್ತದೆ, ಧರ್ಮ ಕೊಳೆತು ನಾರ್ತಾ ಇದೆ. ಎಂಥ ಸಮಾಜವನ್ನು ನಿರೀಕ್ಷೆ ಮಾಡಬಹುದು ಅಂತೇಳಿ ಧನಂಜಯ್ ಕೇರ್ ಅಂತ ದೊಡ್ಡ ಚರಿತ್ರಕಾರ ಹೇಳಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಪೂಜ್ಯ ಗುರುಗಳು ಒಬ್ಬ ಸಂತರಾಗಿ, ಸುಧಾರಕರಾಗಿ, ಮನುಕುಲದ ಉದ್ಧಾರಕರಾಗಿ, ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಯಾಗಿ ತನ್ನ ಜವಾಬ್ದಾರಿ ಮತ್ತು ಕರ್ತವ್ಯವನ್ನು ಸಮಾಜದ ನಿರ್ಮಾಣಕ್ಕಾಗಿ ಇಂಥ ಒಂದು ಐತಿಹಾಸಿಕವಾದ ಸಮಾವೇಶವನ್ನು ಏರ್ಪಡಿಸಿ ನಮ್ಮನ್ನೆಲ್ಲ ಕರೆದಿದ್ದಾರೆ. ನಾನು ಮೊನ್ನೆ ನಮ್ಮ ಹುಡುಗರು ಅದ್ದೂರಿಯಾದಂಥ ಕಾರ್ಯಕ್ರಮವನ್ನು ಮಾಡಿದರು ಪರ್ತಾಪುರದಲ್ಲಿ. ನಾನು ಬರಬೇಕು ಅಂತ ಮಿಸ್ ಆಗಿಬಿಟ್ಟೆ. ಈ ಬಸವ ಕಲ್ಯಾಣ ಕಡೆಗೆ ಬರಬೇಕಾದ್ರೆ ಯಾವ ಕಾರ್ಯಕ್ರಮಕ್ಕೂ ಮಿಸ್ ಮಾಡ್ದೇನೆ. ಇಲ್ಲಿಂದ ನಾವೆಲ್ಲ ಪ್ರೇರಿತರಾಗಿ ರಾಜ್ಯವನ್ನು ಸಮಾಜವನ್ನು ಕಟ್ಟುವ ಕೆಲಸ ಮಾಡಬೇಕು. ಆಲ್ ಆಫ್ ಶುಡ್ ಬಿ ಇನ್ಸ್ಪೈರ್ಡ್ ಬೈ ಬಸವ ಕಲ್ಯಾಣ ಅಂಡ್ ಇಟ್ಸ್ ರಿಫಾರ್ಮೇಷನ್. ಅರಳಯ್ಯ ಮಧುವರಸರ ಮಕ್ಕಳಿಗೆ ಮದುವೆ ಮಾಡಿದ್ದೆ ಜಾತಿ ನಾಶ ಆಗಬೇಕು ಅಂತೇಳಿ. ಅಂಬೇಡ್ಕರ್ ಅವರು ಜಾತ್ ಪತ್ ಛೋಡೋ ಅಂತ ಪುಸ್ತಕ ಬರೆದ್ರಲ್ಲಿ. ಅದಕ್ಕೆ ಅದೇ ಮಾದರಿಯಲ್ಲಿ ಜಾತಿ ಮತ ಬಿಡ್ರಿ ಅಂಥೇಳಿ ಅಂತರ್ಜಾತೀಯ ವಿವಾಹ, ಸಾಮೂಹಿಕ ಸಾಪಂಕ್ತಿ ಭೋಜನ ಇದನ್ನು ಮಾಡಿ ಅಂತ ಬಸವಣ್ಣವರು ಮಾಡಿದ್ರು. ಅದೇ ಕ್ರಾಂತಿ.
ಇವರು ಮುಂದುವರೆದರೆ ಎಲ್ಲ ಮನುಷ್ಯ ಜಾತಿ ಬಿಟ್ಟು ಯಾರೂ ಇರೋದಿಲ್ಲ. ಅದರಿಂದ ಇವರನ್ನು ಓಡಿಸಬೇಕು, ಮುಗಿಸ್ಬೇಕು ಅಂತೇಳಿ ಅದು ಕಲ್ಯಾಣದ ಕ್ರಾಂತಿ, ಸುಖಿ ರಾಜ್ಯದ ಅಂತ್ಯ. ಆದರೆ ಆ ಘಟನಾವಳಿಗಳು, ಚರಿತ್ರೆ ವಿಷಯಗಳು ನಮಗೆಲ್ಲ ಪ್ರೇರಣಾ ಶಕ್ತಿಯಾಗಿ ಅಂಥ ಸುಖಿ ರಾಜ್ಯದ ಸಮಾಜದ ಜಾತಿ ರಹಿತವಾದಂಥ, ಲಿಂಗ ಭೇದರಹಿತವಾದಂಥ, ಮೂಢನಂಬಿಕೆ ಮತ್ತು ಸನಾತನವಾದದ ವಿರುದ್ಧವಾದಂಥ ಸಮಾಜವನ್ನು ಕಟ್ಟಿ ಭಾರತ ದೇಶವನ್ನು ಗಟ್ಟಿಯಾಗಿ ಬೆಳೆಸಲಿಕ್ಕೆ ರಾಜ್ಯಾಂಗಬದ್ಧವಾದಂಥ ಎಲ್ಲ ವಿಷಯಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಸ್ವಾಭಿಮಾನದಿಂದ ಬದುಕೋಗೆ ಮುಕ್ತವಾದಂಥ ಅವಕಾಶ ಕೊಟ್ಟಿದ್ದೇನೆ. ಅದನ್ನು ಬಳಸ್ಕೊಂಡು ನೀವೆಲ್ಲ ಸ್ವಾಭಿಮಾನದಲ್ಲಿ, ಸ್ವಾಭಿಮಾನ ಇಲ್ಲದೆ ಬದುಕೋದಕ್ಕೆ ಏನು ಪ್ರಯೋಜನ ಇದೆ? ನೀವು ಬದುಕಿದ್ರೂ ಒಂದೇ, ಸತ್ರು ಒಂದೇ ಅಂತ ಹೇಳಿದ್ದಾರೆ ನಾನು ತಿಳ್ಕೊಂಡಂಗೆ. ಅದರಿಂದ ನನಗೆ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ತುಂಬ ಸಂತೋಷ ಆಗಿದೆ. ಗುರುಗಳು ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ಸರ್ಕಾರದ ವತಿಯಿಂದ ಆಗಬೇಕಂತ ಕೆಲಸಗಳನ್ನು ಅವರು ಒತ್ತಾಯಪೂರ್ವಕವಾಗಿ, ನಾನು ಪರಮಾಪ್ತ ಎಂದೂ ನನಗೆ ಅನೇಕ ದೊಡ್ಡ ದೊಡ್ಡ ಮಂತ್ರಿ ಆಗಿದ್ರು ನನಗೆ ಕೆಲಸ ಮಾಡಪ್ಪ ಅಂತ ಹೇಳಿದವರೆಲ್ಲ ಅವರು ನನ್ನ ಗಮನಕ್ಕೆ ತಂದಿದ್ದಾರೆ. ಅದು ಗಮನದಲ್ಲಿದೆ ಅಂತ ಅಷ್ಟೇ ಹೇಳಿ ಇವತ್ತು ಪ್ರಿಯಾಂಕ ಖರ್ಗೆ ನಾವೆಲ್ಲ ಬರಬೇಕು, ಬಂದರು ಏರ್ಪೋರ್ಟ್ಗೆ ಹತ್ತಬೇಕು. ಇನ್ನೇನು ಒಂದು ಮೆಸೇಜ್ ಬಂತು ಅವ್ರ ಬ್ರದರ್ಗೆ, ತುಂಬ ಹುಷಾರಿಲ್ಲ, ನೀವು ಬರಬೇಕು ಅಂತ ಹೇಳಿ. ಅವರು ಹಾಗೂ ಕೊನೆ ತನಕ ನೋಡಿದ್ರು, ಫ್ಲೈಟು ಡೋರ್ ಕ್ಲೋಸ್ ಮಾಡೋ ತನಕ. ಆದರೆ ಪರಿಸ್ಥಿತಿ ಸರಿಯಿಲ್ಲ ಕಾಣುತ್ತೆ. ಅದಕ್ಕೆ ನಿಮಗೆಲ್ಲ ಅವರು ತನ್ನ ಬರಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಆ ಒಂದು ಪರಿಸ್ಥಿತಿಯನ್ನು ತಮ್ಮಗಳಿಗೆ ಮತ್ತು ಸಭೆಗೆ ತಿಳಿಸ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಾಂದರೆ ಅವರು ಬಂದು ಅವರು ಹೋರಾಟಗಾರ, ಒಳ್ಳೆಯ ಮಾತುಗಳನ್ನು ಆಡ್ತಾಯಿದ್ರು. ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ದೊಡ್ಡ ಸಂದೇಶವನ್ನು ದೇಶಕ್ಕೆ, ಇವತ್ತಿನ ಸಹಿಷ್ಣುತೆ, ಧರ್ಮಾಂಧತೆ, ಜಾತಿ ಅಸ್ಪೃಶ್ಯತೆ, ಮಹಿಳಾ ಅತ್ಯಾಚಾರಗಳು, ಸಾಮಾಜಿಕ ವಿರೋಧಿ ನಿಲುವುಗಳು, ಇದಕ್ಕೆ ದೊಡ್ಡ ಉತ್ತರವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ದೊಡ್ಡ ಚಳುವಳಿಯಾಗಿ ಪರಿವರ್ತನೆ ಆಗಲಿ. ಆ ಚಳುವಳಿ ಪ್ರಜಾಸತ್ತಾತ್ಮಕವಾಗಿ, ಅಹಿಂಸಾತ್ಮಕ ಮಾರ್ಗವಾಗಿ ಸಮಾಜದ ನಿರ್ಮಾಣಕ್ಕೆ ಪ್ರೇರಣೆ ಆಗಲಿ ಅಂತ ಆಶಿಸಿ, ಫ್ಲೈಟ್ಗೆ ಹೋಗಬೇಕಾದ್ರೆ ತಮ್ಮೆಲ್ಲರ ಅನುಮತಿ ಮತ್ತು ಆಶೀರ್ವಾದವನ್ನು ಪಡೆದು ಹೋಗಲಿಕ್ಕೆ ಅನುಮತಿ ಕೊಡಬೇಕು ಅಂತೇಳಿ, ನನಗೆ ತಮ್ಮ ಮುಂದೆ ಬಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಪೂಜ್ಯ ಬೆಲ್ದಾಲ್ ಶರಣ ಗುರೂಜಿಯವರಿಗೆ, ಇತರ ಗುರೂಜಿಗಳಿಗೆ, ನನ್ನ ಮಾತನ್ನು ಕೇಳಿ ತಮ್ಮಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತ ಮಾಡ್ತೇನೆ. ತಮ್ಮೆಲ್ಲರಿಗೂ ವಂದನೆ.